ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್. ಸ್ನೇಹಿತರೆ, ಈ ದಿನ ಸ್ಮಾರ್ಟ್ ಫೋನ್ ಇರ್ತಕ್ಕಂತಹ ಇಂಟರ್ನಲ್ ಸ್ಟೋರೇಜ್ ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜ್ ನ ಯಾವ ರೀತಿ ನಾವು ಡೇಟಾ ಕೇಬಲ್ ನ ಬಳಸದಲ್ಲೇ ವೈರ್ಲೆಸ್ ಮುಖಾಂತರ ಫೈಲ್ ನ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಹೇಳ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲಿಗೆ ನಾವು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ ಅಲ್ಲಿ ಫೈಲ್ ಮ್ಯಾನೇಜರ್ ಪ್ಲಸ್ ಅಂತ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ರಿಮೋಟ್ ಆಕ್ಸೆಸ್ ಅಂತ ಇದೆ. ರಿಮೋಟ್ ಆಕ್ಸೆಸ್ ಅಂತ ಹೇಳಿದ್ರೆ ನಾವೊಂದು ನೆಟ್ವರ್ಕ್ ಪ್ಲೇಸಸ್ ಅಂತ ಹೇಳಿದ್ರೆ ನಮ್ಮ ಮನೇಲಾಗ್ಬೋದು ಅಥವಾ ಆಫೀಸಲ್ಲಿ ಆಗ್ಬೋದು, ಯಾವ್ದಾದ್ರು ಒಂದು ನೆಟ್ವರ್ಕ್ನ ನಾವು ವೈಫೈ ಮುಖಾಂತರ ಕನೆಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ವೈರ್ಲೆಸ್ ಆಗಿ ನಾವು ಫೈಲ್ ಟ್ರಾನ್ಸ್ಫರ್ನ ಮಾಡುವಂಥದ್ದು ತುಂಬ ಈಸಿ. ಇಲ್ಲಿ ನೀವು ಆಕ್ಸೆಸ್ ಫ್ರಮ್ ನೆಟ್ವರ್ಕ್ ಅಂತ ಇಲ್ಲಿ ನೀವು ಶೋ ಮಾಡ್ತಾ ಇದ್ದೀನಿ. ಅಲ್ಲಿ FTP ಒಂದು IP ಅಡ್ರೆಸ್ ಬಂದಿದೆ, ಮತ್ತೆ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಸಹ ಬಂದಿದೆ. ಈ ಯೂಸರ್ ನೇಮ್ ಪಾಸ್ವರ್ಡ್ನ ನಾವು PC-ಲಿ ಎಂಟ್ರಿ ಮಾಡೋದ್ರ ಮುಖಾಂತರ ಯಾವ ರೀತಿ ಮೊಬೈಲ್ ಇರ್ತಕ್ಕಂಥ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಸ್ಟೋರೇಜ್ ಡೇಟಾನ ವಿತೌಟ್ ಕೇಬಲ್ ಯಾವ ರೀತಿ ನಾವು ವೈರ್ಲೆಸ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು, ಆಕ್ಸೆಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ದಿಸ್ PC ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ದಿಸ್ PC ಅಂತ ಓಪನ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ತೋರಿಸ್ತಕ್ಕಂತಹ FTP IP ಅಡ್ರೆಸ್ ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಎಕ್ಸಾಕ್ಟ್ ಏನಿದೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಸರ್ವಿಸಸ್ ಅಂತ ಕೊಟ್ಟಾಗ ನಿಮಗೆ PC ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಡೀಟೇಲ್ಸ್ ಎಂಟ್ರಿ ಓಪನ್ ಆಗುತ್ತೆ. ಪುನಃ ಸ್ಟಾಪ್ ಸರ್ವಿಸಸ್ ಅಂತ ಕೊಟ್ಟಾಗ ಆ ಯೂಸರ್ ನೇಮ್ ಪಾಸ್ವರ್ಡ್ ಎವ್ರಿ ಟೈಮ್ ಮೂಮೆಂಟ್ ನಿಮಗೆ ಚೇಂಜ್ ಆಗೋ ಸಾಧ್ಯತೆಗಳಿರುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ, ಒಂದು ಸೈಡಲ್ಲಿ ನಾನು ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಆಕ್ಸೆಸ್ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಸಿಸ್ಟಮ್ ಮುಖಾಂತರ ನಾನು IP ಅಡ್ರೆಸ್ ಅಂದರೆ FTP IP ಅಡ್ರೆಸ್ನ ಹಾಕಿ ಇಲ್ಲಿ ಆಕ್ಸೆಸ್ ಮಾಡೋದು ಸಹ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಡೌನ್ಲೋಡ್ ಫೋಲ್ಡರಲ್ಲಿ ಒಂದು ಫೈಲ್ ಇದೆ. ಆ ಫೈಲ್ನ ನಾನು PC ಮುಖಾಂತರ ಹೀಗೆ ಡೌನ್ಲೋಡ್ ಮಾಡಿ ಡೆಸ್ಕ್ಟಾಪಿಗೆ ಡ್ರ್ಯಾಗ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.